ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಓಟ್ ಹಾಕಿದ್ರೆ ತಾವೇ ಹೇಳ್ತಾರೆ, ಕಾನೂನು ಹೇಳ್ತಾರೆ. ಆದರೆ ಓಟನ್ನು ತೆಗೆಯುವ ಕಾರ್ಯಕ್ರಮ ರಾಜ್ಯ ಸರ್ಕಾರ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ನಾವು ಕೂಡ ಈ ರಾಜ್ಯ ಸರ್ಕಾರ ವಿರುದ್ಧ ಕೂಡ ಹೋರಾಟ ಮಾಡಬೇಕು. ಬರೀ ಕೇಂದ್ರ ಸರ್ಕಾರ ಅಲ್ಲ, ನೀವೇನು ಮಾಡ್ತಾ ಇದ್ದೀರಿ, ಇಲ್ಲಿನ ಶಾಸಕರು ಏನು ಮಾಡ್ತಾ ಇದ್ದೀರಿ, ಇಲ್ಲಿನ ಪಾರ್ಲಿಮೆಂಟ್ ಸದಸ್ಯರು ಏನು ಮಾಡ್ತಾ ಇದ್ದೀರಿ, ನಿಮ್ಮ ಜವಾಬ್ದಾರಿ ಇದೆ. ಒಂದು ಓಟ್ ಹೋದ್ರು ಕೂಡ ಅದು ಜವಾಬ್ದಾರಿ ಇಲ್ಲಿರೋ ಶಾಸಕರಾಗ್ತಾರೆ, ಇಲ್ಲಿರೋ ಪಾರ್ಲಿಮೆಂಟ್ ಸದಸ್ಯರಾಗ್ತಾರೆ, ಇಲ್ಲಿರೋ ಮಂತ್ರಿಗಳು ಆಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅವರು ಕೂಡ ಈ ಜವಾಬ್ದಾರಿಯನ್ನ ವಹಿಸಿಕೊಂಡು ಇದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಬಿಎಲ್ಒ ಮಾತಾಡಿ ಜಿಲ್ಲಾಧಿಕಾರಿ ಪರಿಷ್ಕರಣೆ ಮಾಡಿ, ಇದು ಏನಾದ್ರೆ ಯಾರಾದ್ರೂ ತೀರ್ಕೊಂಡಿದ್ರೆ ಮರಣ ಹೊಂದಿದ್ರೆ ಅವ್ರನ್ನ ಡಿಲೇಟ್ ಆಗಲಿ, ಡಬಲ್ ಬಳ್ಳಾರಿಯಲ್ಲಿದ್ರೆ ಹಳ್ಳಿಯಲ್ಲಿದ್ರೆ ಅದು ಡಿಲೇಟ್ ಆಗಲಿ, ಅದು ಇರೋದಿಲ್ಲ. ಆದ್ರೆ ಇರೋ ಓಟನ್ನ ತೆಗೆದುಬಿಟ್ರೆ ಈ ಸಮಾಜ ಏನಾಗುತ್ತೆ, ಪ್ರಜಾಪ್ರಭುತ್ವ ಏನಾಗುತ್ತೆ. ನಾವು ಹೇಳಿದ್ವಿ, ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೇಳ್ತಾ ಇದ್ರು, ಪಾಪ ಬಾಂಗ್ಲಾದೇಶದ ಬಂದು ಈ ಕರ್ನಾಟಕ ಯಾವ ರಾಜ್ಯದಿಂದ ಬಂದ್ರು ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಯಾವ್ದಾದ್ರು ಭಾರತ ದೇಶ ಇದೆಯಾ? ಇಲ್ಲಿ ಯಾವುದೇ ಇಲ್ಲ. ಅದ್ರಾಗ 1,30,00,000 ಬಂದ್ರೆ 1,10,59,000 ಓಟ್ ತೆಗೆದ್ರೆ ಆಶ್ಚರ್ಯದ ವಿಷಯವನ್ನು ಕೇಳಿದ್ವಿ. ಇದು ಯಾವ್ದು ಆಗ್ಬಾರ್ದು. ಇದೇನಾದ್ರೂ ಆದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಚುನಾವಣೆ ಆಯೋಗದ ವಿರುದ್ಧ ಕೂಡ ರೋಡಿಗೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಸಂಘಟನೆ ಜಿಲ್ಲಾದ್ಯಂತ ಇರುತ್ತಲ್ವಾ? ಅಂತಂದ್ರೆ ಯಾರು ಹೊರ ಕೊಡ್ತಾರೆ ಅವ್ರು ಉಳಿಸೋ ಪ್ರಯತ್ನ ಮಾಡ್ತೀವಿ. ಈಗ ಅದಕ್ಕೆ ನಾವು ಮನೆ ನಾವು ಸರಿಯ ಮಾಡ್ತೀವಿ. ಈಗ ಕೊಡ್ತೀವಿ. ಯಾಕೆಂದ್ರೆ ಅವ್ರು ಯಾರು ಡಿಸಿಷನ್ ಅಂತ ಹೇಳ್ತಾರೆ, ಯಾರು ಸಿಟ್ಟು ಅಂತ ಹೇಳ್ತಾರೆ, ಅದೆಲ್ಲ ವಾಸ್ತವ ಗೊತ್ತಾಗಬೇಕಲ್ಲ. ಅದಕ್ಕೆ ನಮ್ಮ ಮತದಾರಕ ಅವ್ರ ಕೆಲಸ ಮಾಡ್ತೀವಿ ಅಂತಲ್ಲ. ನಾವು ನೆಕ್ಸ್ಟ್ ಚುನಾವಣೆ ಆಯೋಗ ಸದಸ್ಯ ನೋಡಿ, ನಿಮ್ಮ ಕೆಲಸ ಏನಾಗಿದೆ, ನಮ್ಮ ಕೆಲಸ ಮಾಡ್ತೀವಿ ಅಂತ ವಾಸ್ತವ ಹೇಳ್ತೀವಿ. ಮತ್ತು ಇಲ್ಲಿವರೆಗೂ ಅವರು ನಾಗದವರು ಮುಸ್ಲಿಂಕೋರು ಅಂತ ಹೇಳ್ತಾರೆ, ಅದರಲ್ಲಿ ಇವರು ಸುಳ್ಳು ಆಗಿದೆ. ಕರ್ನಾಟಕದಲ್ಲಿ ಯಾರಾದ್ರೂ ಮುಸ್ಲಿಂಕೋರು, ಬಾಂಗ್ಲಾದವರು, ಪಾಕಿಸ್ತಾನದಲ್ಲಿ ಎಲ್ಲರಂತದ್ದು ಯಾರೂ ಲೆಕ್ಕಿಲ್ಲ. ಅನಗತ್ಯವಾದಂತ ಕರ್ನಾಟಕದಲ್ಲಿ ಹೇಳಿ ನಾವು ಆ ಕಾರಣಕ್ಕೋಸ್ಕರ ಎಲ್ಲ ಕಡೆ ಮಾಡ್ತೀವಿ ಅಂತ ಹೇಳಿದ್ರು. ಇದು ಅಪ್ಪಡ ಸುಳ್ಳು ಅಂತ ಹೇಳಿ ಕೂಡ ಆಗಿದೆ. ಇಲ್ಲಿವರೆಗೆ ಯಾವ ಒಬ್ಬರನ್ನು ಅನ್ಸ್ ಮಾಡಿಲ್ಲ. ಅವರು ಉದಯಕ್ಕೆ ಬಂದವರು ಯಾರಂತ ಬೇರೆ ವಿಚಾರ ಆಗ್ತದೆ. ಬೇರೆ ರಾಜ್ಯ ಬಂದಿರ್ತಾರಲ್ಲ, ಅವ್ರನ್ನ ನಾಲ್ಕು ಕರೆಯೋದು, ಅವ್ರನ್ನೇ ಇನ್ನೊಂದು ಕರೆಯೋದು ತಪ್ಪಾಗ್ತದೆ, ಮಾಡಬಾರ್ದು. ಆದ್ರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಅಲ್ಲಿ 1% ಯಾರು ಹೇಳಿಲ್ಲ. ಆದ್ಮೇಲೆ ನಮಸ್ಕಾರಗಳು. ಇದೇ ತಿಂಗಳು ಆಗಸ್ಟ್ 8ನೇ ತಾರೀಕು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.